ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸಲೀನ್ ಸೈಕಾಲಜಿ. ನಾನು ನನ್ನ ಹೋದ ವಿಡಿಯೋದಲ್ಲಿ ಸಂತೋಷದ ಜೀವನಕ್ಕೆ ಸಲಹೆಗಳು ಎಂಬ ವಿಷಯವಾಗಿ ಮಾತಾಡಿದ್ದೆ. ಹಲವು ಸಲಹೆಗಳಿವೆ, ಆದರೆ ನಾನು ಇವತ್ತು ನಮ್ಮ ಕೃತಜ್ಞತೆ ಮನೋಭಾವವನ್ನು ಹೇಗೆ ವೃದ್ಧಿಸುವುದು, ಹೇಗೆ ಬೆಳೆಸಿಕೊಳ್ಳುವುದು, ಹೇಗೆ ಅಭ್ಯಾಸ ಮಾಡುವುದು ಎಂಬ ವಿಷಯವಾಗಿ ಮಾತಾಡ್ತೇನೆ. ಈ ಕೃತಜ್ಞತಾ ಮನೋಭಾವವನ್ನು ಬೆಳೆಸಿಕೊಂಡ್ರೆ ನಮಗೆ ಹಲವು ಪ್ರಯೋಜನಗಳಿವೆ. ಅಂದರೆ ನಮಗೆ ಮೊದಲಾಗಿ ನಿದ್ದೆ ಚೆನ್ನಾಗಿ ಬರ್ತದೆ. ಈಗ ಎಲ್ಲರಿಗೂ ನಿದ್ದೆ ಚೆನ್ನಾಗಿ ಬರಬೇಕು. ಈಗಿನ ಕಾಲದಲ್ಲಿ ನಮಗೆ ಎಲ್ಲರೂ ಹೇಳ್ತಾರೆ, ಡಾಕ್ಟರ್ಸ್ನವರು ಅಥವಾ ಈ ಕೌನ್ಸಿಲರ್ಸು ನಮಗೆ ಹೇಳ್ತಾರೆ 7 ಗಂಟೆಯಿಂದ 8 ಗಂಟೆ ತನಕ ನಮಗೆ ನಿದ್ದೆ ಬೇಕು, ಆಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆದ ಕಾರಣ ನಮಗೆ ಈ ಕೃತಜ್ಞತಾ ಮನೋಭಾವವನ್ನು ಬೆಳೆಸಿಕೊಂಡ್ರೆ ನಮಗೆ ನಿದ್ದೆ ಚೆನ್ನಾಗಿ ಬರ್ತದೆ. ಎರಡನೇದಾಗಿ ನಾವು ಸಂಬಂಧವನ್ನು ಬೆಳೆಸ್ಕೊಳ್ತೇವೆ. ನಮಗೆಲ್ಲರಿಗೂ ಸಕಾರಾತ್ಮಕ ಸಂಬಂಧಗಳು ಬೇಕು. ಆ ಸಕಾರಾತ್ಮಕ ಸಂಬಂಧಗಳನ್ನು ಬೆಳೆಸ್ಕೊಳ್ಬೇಕಾದ್ರೆ ನಾವು ಕೂಡ ಇದು ಸಕಾರಾತ್ಮಕ ವ್ಯಕ್ತಿತ್ವವುಳ್ಳವರಾಗಬೇಕು. ಆದ ಕಾರಣ ಈ ಕೃತಜ್ಞತೆ ಮನೋಭಾವವಿದ್ದರೆ ನಮಗೆ ಅದನ್ನು ನಾವು ಬೆಳೆಸಿಕೊಳ್ಬೋದು. ಮೂರನೇದಾಗಿ ನಮಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ವೃದ್ಧಿಗೊಳಿಸ್ಬೋದು. ಮಾನಸಿಕ ಆರೋಗ್ಯ ನಮಗೆ ಇದರಿಂದ ಚೆನ್ನಾಗಿ ಇಟ್ಕೊಳ್ಳಲು ಸಹಾಯವಾಗ್ತದೆ. ಅಂದರೆ ನಾನು ನೋಡಿದ್ದೇನೆ, ಈ 30 ವರ್ಷದ ನನ್ನ ಸೇವೆಯ ಜೀವನದಲ್ಲಿ ತುಂಬ ಜನರು ಬರ್ತಿದ್ದರು, ಆದರೆ ಮಾನಸಿಕವಾಗಿ ಒಂದಲ್ಲ ಒಂದು ವಿಷಯದಲ್ಲಿ ಅವರಿಗೆ ಏನಾದರೂ ತೊಂದರೆ ಇತ್ತು. ಆದ ಕಾರಣ ಇದೊಂದು ಸಲಹೆ, ಕೃತಜ್ಞತೆ ಮನೋಭಾವವನ್ನು ನಾವು ವೃದ್ಧಿ ಮಾಡಿಕೊಳ್ಳುವುದು. ಆಗ ನಮಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೋದು. ಈಗ ನಾನು ಹೇಳಿದೆ ನಿದ್ದೆ ಚೆನ್ನಾಗಿ ಬರ್ತದೆ ಅಂತ. ಆ ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಹೇಗೆ ಬರ್ತದೆ ಅಂದರೆ, ನಾವು ಈ ಕೃತಜ್ಞತಾ ಮನೋಭಾವದಲ್ಲಿ ಇರುವಾಗ ನಮ್ಮ ಒತ್ತಡ ಮತ್ತು ಆತಂಕ ಅನ್ನೋದು ಕಡಿಮೆ ಮಾಡುತ್ತದೆ, ಹಾಗೂ ನಮ್ಮ ಮನಸ್ಸು ಶಾಂತವಾಗಿರಲು ನಮಗೆ ಸಹಾಯ ಮಾಡುತ್ತದೆ. ನಾವು ಮಲಗುವ ಮೊದಲು ಸಕಾರಾತ್ಮಕವಾಗಿ ಯೋಚಿಸಿ ಕೃತಜ್ಞತೆಯ ಮನೋಭಾವದಲ್ಲಿ ನಮಗೆ ವಿಶ್ರಾಂತಿ ಸಿಗುತ್ತದೆ. ಈಗ ಉದಾಹರಣೆಗೆ ನಿನ್ನೆ ನನಗೆ ಸ್ವಲ್ಪ ಒತ್ತಡ ಇತ್ತು, ಕೆಲವು ಸನ್ನಿವೇಶಗಳಾದವು, ಒತ್ತಡ ಇತ್ತು. ಅದು ಮಲಗೋಕ್ಕೆ ಹೋಗುವಾಗ ನನಗೆ ಅದು ಸಾಧಾರಣ ನನಗೆ ಒಂದು ಸಲ ಡಿಸ್ಟರ್ಬ್ ಆಯಿತು. ಆಗ ನಾನೇನು ಮಾಡಿದೆ, ಕೂತ್ಕೊಂಡು ದೇವರು ನನಗೆ ಕೊಟ್ಟ ವರಗಳನ್ನು, ಬ್ಲೆಸ್ಸಿಂಗ್ಸ್ಗಳನ್ನು, ಆಶೀರ್ವಾದಗಳನ್ನು ಒಂದೆರಡು ಮಾತ್ರ ಅದನ್ನು ಯೋಚಿಸಿ ದೇವರಿಗೆ ಕೃತಜ್ಞತೆ ಕೊಡಲು ಶುರು ಮಾಡಿದೆ. ನನಗೆ ಗೊತ್ತಿಲ್ಲ ಯಾವಾಗ ನನಗೆ ನಿದ್ದೆ ಬಂದದ್ದು. ಬೆಳಗ್ಗೆ ನನಗೆ ಎಚ್ಚರ ಆಗುವಾಗೆ ಗೊತ್ತಾಯಿತು ನನಗೆ ಚೆನ್ನಾಗಿ ನಿದ್ದೆ ಬಂದಿದೆ ಅಂತ. ಆದ ಕಾರಣ ಈ ಕೃತಜ್ಞತಾ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳುವಾಗ ಹೀಗೆ ನಮಗೆ ಆತಂಕ, ಒತ್ತಡ ಎಲ್ಲ ನಮಗೆ ಕಡಿಮೆ ಆಗ್ತದೆ. ಹಾಗೂ ನಮ್ಮ ಭಾವನೆಗಳನ್ನು ನಮಗೆ ಹತೋಟಿಯಲ್ಲಿಡೋಕ್ಕೆ ಸಹಾಯವಾಗ್ತದೆ. ನಮ್ಮ ಭಾವನೆಗಳು ಹೇಳಿದರೆ ನಮ್ಮ ಸಕಾರಾತ್ಮಕ ಭಾವನೆಗಳು, ನಕಾರಾತ್ಮಕ ಭಾವನೆಗಳು ಇವೆ. ಆ ಭಾವನೆಗಳು ನಿಮ್ಗೆ ಗೊತ್ತುಂಟು, ಸಕಾರಾತ್ಮಕ ನಾವು ಪ್ರೀತಿಯಿಂದ ಮಾತಾಡೋದು, ಸಂತೋಷದಿಂದ ಇರೋದು, ಅದೆಲ್ಲ ಸಕಾರಾತ್ಮಕ ಭಾವನೆಗಳು. ನಕಾರಾತ್ಮಕ ಕೋಪದಿಂದ ದ್ವೇಷ ಮಾಡೋದು, ಇದೆಲ್ಲ ನಕಾರಾತ್ಮಕ ಗೊತ್ತು. ಈಗ ನಮಗೆ ಈ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇಲ್ಲದಿದ್ದರೆ ಅದು ವಿಕೃತಿ ರೂಪವನ್ನು ಪಡೆಯುವ ಕೂಡ ಅವಕಾಶ ಇರ್ತದೆ. ಆದ ಕಾರಣ ನಮಗೆ ಹೀಗೆ ಕೃತಜ್ಞತಾ ಮನೋಭಾವವನ್ನು ನಾವು ಅಭಿವೃದ್ಧಿ ಮಾಡಿಸಿಕೊಂಡ್ರೆ ನಮಗೆ ಈ ನಮ್ಮ ನಕಾರಾತ್ಮಕ ಭಾವನೆಗಳನ್ನು ನಮಗೆ ಹತೋಟಿಯಲ್ಲಿಟ್ಕೊಳ್ಳೋಕ್ಕೆ ನಮಗೆ ಆಗ್ತದೆ. ಹಾಗೂ ನಮ್ಮ ನಿದ್ದೆಯ ಗುಣಮಟ್ಟವನ್ನು ಕೂಡ ಅದು ಹೆಚ್ಚಿಸ್ತದೆ. ನಮಗೆ ದೇವರಿಂದ, ನಮ್ಮ ಸಂಬಂಧಿಕರಿಂದ, ನಮ್ಮ ಗೆಳೆಯರಿಂದ ಹಲವು ಆಶೀರ್ವಾದಗಳು ದೊರೆತಿವೆ. ಇದನ್ನು ದಿನಚರಿ ಬರೆಯುವ ಅಭ್ಯಾಸ ಮಾಡಬೇಕು. ಈಗ ಎರಡನೇದಾಗಿ, ಕೃತಜ್ಞತಾ ಮನೋಭಾವದಿಂದ ಸಂಬಂಧಗಳು ಸಕಾರಾತ್ಮಕವಾಗಿರ್ತವೆ. ಹೇಗೆ? ನಾನು ಹೇಳಿದೆ ಮೊದಲು, ಸಂಬಂಧಗಳು ಸಕಾರಾತ್ಮಕವಾಗಿರ್ತವೆ ಅಥವಾ ವೃದ್ಧಿಗೊಳ್ಳುತ್ತವೆ. ಅದು ಈ ಕೃತಜ್ಞತೆ ಮನೋಭಾವವನ್ನು ನಾವು
ಅಳವಡಿಸಿಕೊಂಡ್ರೆ ಹೇಗೆ ಅದು ಆಗ್ತದೆ ಅಂತ ನೋಡುವ. ನಮಗೆ ಸಹಾನುಭೂತಿ ಹೆಚ್ಚಾಗುತ್ತದೆ. ಈಗ ನಮಗೆ ಸಂಬಂಧಗಳು ಬೆಳೆಯಬೇಕಾದ್ರೆ ಒಬ್ರಿಗೊಬ್ಬರು ನಾವು ಸಹಾನುಭೂತಿ ತೋರಿಸಬೇಕಾಗ್ತದೆ. ಹಾಗೂ ನಮಗೆ ಇತರರ ದೃಷ್ಟಿಕೋನ ಮತ್ತು ಭಾವನೆ ನಮಗೆ ಅರ್ಥವಾಗ್ತದೆ. ನಾವು ಒಂದು ಸಂಬಂಧ ಇಟ್ಕೊಳ್ಬೇಕಾದ್ರೆ ಅವರ ಭಾವನೆಗಳು ನಮ್ಗೆ ಅರ್ಥ ಆಗಬೇಕು, ನಮ್ಮ ಭಾವನೆ ಅವರಿಗೆ ಅರ್ಥ ಆಗಬೇಕಾದ್ರೆ ಅವರ ಭಾವನೆ ಕೂಡ ನಮಗೆ ಅರ್ಥ ಆಗಬೇಕು, ಅವರ ದೃಷ್ಟಿಕೋನ ಹೇಗೆ ಎಂಬುದು ಕೂಡ ನಮಗೆ ಅರ್ಥ ಆಗಬೇಕು. ಹಾಗೆ ಮತ್ತು ದಯೆ ಮತ್ತು ಔದಾರ್ಯದ ಕ್ರಿಯೆಗಳನ್ನು ಪ್ರೇರೇಪಿಸ್ತದೆ. ನಾವು ಈ ಕೃತಜ್ಞತೆಯ ಮನೋಭಾವವನ್ನು ಅಳವಡಿಸಿಕೊಂಡ್ರೆ ನಮಗೆ ದಯೆ ಮತ್ತು ಔದಾರ್ಯದ ಈ ಕ್ರಿಯೆಗಳನ್ನು ಪ್ರೇರೇಪಿಸ್ತದೆ ಅದು. ಹಾಗೂ ಉದಾಹರಣೆಗೆ ನಾನು ಮೊನ್ನೆ ಇದು ಶಾಪಿಂಗ್ಗೆ ಹೋಗಿದ್ದೆ. ಹಾಗಲ್ಲಿ ಒಂದು ರಿಕ್ಷಾ ಸ್ಟ್ಯಾಂಡ್ ರಿಕ್ಷಾ ಹತ್ರ ಹೋಗುವಾಗ ಒಬ್ಬರು ಆ ರಿಕ್ಷಾದವನ ಹತ್ರ ತುಂಬ ಚರ್ಚೆ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಬಿಸಿಲಲ್ಲಿ ಇಡೀ ದಿವಸ ಅಲ್ಲಿ ಇರ್ತಾರೆ. ಅದನ್ನು ನೋಡುವಾಗ ನನಗೆ ಸ್ವಲ್ಪ ಸಹಾನುಭೂತಿ ಉಂಟು. ಅಂದರೆ ಅಷ್ಟೊಂದು ಕೆಲಸ ಮಾಡ್ತಾರಲ್ಲ ರಿಕ್ಷಾದವರು, ಅಷ್ಟೊಂದು ಬಿಸಿಲಲ್ಲಿ ಅವರು ಕಾಯ್ತಾ ಇರಬೇಕಾಗ್ತದೆ. ಹಾಗೆ ಇವರು ಅವರ ಹತ್ರ ಅಷ್ಟೊಂದು, ನಾನು ಸ್ವಲ್ಪ ಅಲ್ಲಿ ನಿಂತುಕೊಂಡಿದ್ದೆ. ಆಗ ನನಗೆ ಕೇಳಿಸಿತು, ಅವರು ಒಂದು 2-3 ರೂಪಾಯಿ 5 ರೂಪಾಯಿನೋ ಅಷ್ಟಕ್ಕೆ ಅವರು ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ. ಅವರು ನೋಡುವಾಗ ಅವರು ಅಷ್ಟೊಂದು ಬಡವರಂತ ಕಾಣಲಿಲ್ಲ ನನಗೆ. ಚೆನ್ನವಾಗಿ ಡ್ರೆಸ್ ಮಾಡಿದ್ದಾರೆ ಎಲ್ಲ, ಅವರ ಹತ್ರ ಇದ್ದ ಎಲ್ಲ ವಸ್ತುಗಳು ನೋಡುವಾಗ ಅವರು ಹೈಯರ್ ಮಿಡಲ್ ಕ್ಲಾಸ್ ಅಂತ ನನಗೆ ಅರ್ಥ ಆಯಿತು. ಆದರೂ ನಾನು ಎನಿಸೋದು, ಕೆಲವರು ನಮಗೆ ಮೋಸ ಮಾಡಿದರೆ, ಈ ರಿಕ್ಷಾದವರು ನಮಗೆ ಆಟೋ ರಿಕ್ಷಾದವರು ಮೋಸ ಮಾಡಿದರೆ ನಾವು ಅದಕ್ಕೆ ಚರ್ಚೆ ಮಾಡಬೇಕು. ಆದರೆ ನಮಗೆ ಸಕಾರಾತ್ಮಕವಾಗಿ ನಾವು ಚರ್ಚೆ ಮಾಡಬೇಕು. ಆದರೆ ಇಲ್ಲಿ ಇದು ಅವರಿಗೊಂದು ಸಲ ಬೈದ ಹಾಗೆ ನನಗೆ ಖಂಡಿತ, ಅವರು ಹಾಗೆ ಒಂಥರ ಬೈದ ಹಾಗೆ ಕಂಡು ಆ ರಿಕ್ಷಾವನ್ನು ಸುಮ್ಮನಿದ್ದಾನೆ, ಮೊದಲೇನು ಹೇಳಿದ ಆದರೂ ಸುಮ್ಮನಿದ್ದಾನೆ. ಅಂದರೆ ನಮಗೇನಾಗ್ತದೆ ಅಂದರೆ ನಮ್ಮದು ಒಂದು ಸಲ ನಮ್ಮಲ್ಲಿ ಆ ನಕಾರಾತ್ಮಕ ಮನೋಭಾವ ಬರ್ತದೆ. ಅದಕ್ಕೆ ನಾವು ಇದರ ವಿಷಯವಾಗಿ ತುಂಬ ಜಾಗರೂಕರಾಗಿರಬೇಕು ಮತ್ತು ಈ ಕೃತಜ್ಞತೆಯ ಮನೋಭಾವವನ್ನು ನಾವು ನಮ್ಮಲ್ಲಿ ವೃದ್ಧಿ ಮಾಡಬೇಕು. ಹಾಗೆ ಮೂರನೇದಾಗಿ ನಮ್ಮ ಸಂಪರ್ಕವನ್ನು ಅದು ಗಾಢವಾಗಿರಿಸುತ್ತದೆ, ನಮ್ಮ ಬಂಧನಗಳನ್ನು ಬಲಪಡಿಸುತ್ತದೆ, ನಂಬಿಕೆಯನ್ನು ಹುಟ್ಟಿಸುತ್ತದೆ. ಈಗ ಸಂಘರ್ಷಣೆ ಇದ್ದರೆ ಅದಕ್ಕೆ ಪರಿಹಾರ ಮಾಡಲು ಸಹಾಯ ಆಗ್ತದೆ ನಮಗೆ. ಆದ ಕಾರಣ ಅಂದರೆ ರಿಸಾಲ್ವ್ ಕಾನ್ಫ್ಲಿಕ್ಟ್ ಹೇಳ್ತಾರೆ. ಹೌದು, ಸಂಘರ್ಷ ಇದ್ದರೆ ಅದನ್ನು ಪರಿಹಾರ ಹೇಗೆ ಮಾಡುವುದು ಅಂದರೆ ನಮಗೆ ಅರ್ಥ ಆಗ್ತದೆ. ಅಂದರೆ ನಮ್ಮ ಮನಸ್ಸು ಶಾಂತವಾಗಿದ್ದರೆ ಈ ಕಾನ್ಫ್ಲಿಕ್ಟ್ ರಿಸಾಲ್ವ್ ಮಾಡಲಿಕ್ಕೆ ನಮಗೆ ಆಗ್ತದೆ. ಆದ ಕಾರಣ ನಾವು ನಕಾರಾತ್ಮಕ ಅನುಭವಗಳ ಮೇಲೆ ಮನಸ್ಸನ್ನು ಕೇಂದ್ರೀಕೃತ ಮಾಡದೆ ನಾವು ಸಕಾರಾತ್ಮಕ ಅನುಭವಗಳ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕು. ಈಗ ಮೂರನೇದಾಗಿ ಮಾನಸಿಕ ಆರೋಗ್ಯ ಸುಧಾರಿಸಿಕೊಳ್ತದೆ. ಈಗ ಒಂದನೇ ಅದು ಮಾನಸಿಕ ಆರೋಗ್ಯ ಸುಧಾರಿಸಿಕೊಳ್ಳುವುದರಲ್ಲಿ ಅಂದರೆ ನಾನು ಈಗ 3 ಮೇನ್ ಪಾಯಿಂಟ್ ಹೇಳಿದೆ. ಫಸ್ಟಲ್ಲಿ ನಾನು ನಿದ್ರೆ ಚೆನ್ನಾಗಿ ಬರ್ತದೆ, ಸೆಕೆಂಡ್ ನಮ್ಮದು ಸಂಬಂಧಗಳು ನಮ್ಮದು ವೃದ್ಧಿ ಆಗ್ತವೆ, ಸುಧಾರಿಸಿಕೊಳ್ತವೆ, ಮೂರನೇದು ನಾವು ಮಾನಸಿಕ ಆರೋಗ್ಯ. ಈಗ ನಾನು 2 ಪಾಯಿಂಟನ್ನು ವಿವರಿಸಿದೆ, ಅದರಲ್ಲಿ ಸಬ್ ಪಾಯಿಂಟ್ಸನ್ನು ವಿವರಿಸಿದೆ. ಈಗ ಮೂರನೇದಾಗಿ ಮಾನಸಿಕ ಆರೋಗ್ಯ ಸುಧಾರಿಸಿಕೊಳ್ಳುತ್ತದೆ. ನಮ್ಮಲ್ಲಿರುವ ಖಿನ್ನತೆಯನ್ನು ಕಡಿಮೆ ಮಾಡ್ತದೆ. ಅಂದರೆ ಡಿಪ್ರೆಷನ್ ಅನ್ನು ಈ ಕೃತಜ್ಞತಾ ಮನೋಭಾವ ನಮಗೆ ಸಕಾರಾತ್ಮಕ ಭಾವನೆಯನ್ನು ಬೆಳೆಯಲು ನಮಗೆ ಅನುಕೂಲವಾಗ್ತದೆ. ಅದಕ್ಕೆ ನಮ್ಮ ಡಿಪ್ರೆಷನ್ ಕಡಿಮೆ ಆಗ್ತದೆ. ಎರಡನೇದು ಆತಂಕವನ್ನು ಕಡಿಮೆ ಮಾಡುತ್ತದೆ, ಮನಸ್ಸನ್ನು ಶಾಂತವಾಗಿರಿಸಲು ಸಹಕರಿಸುತ್ತದೆ ಹಾಗೂ ಚಿಂತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರತಿಕೂಲತೆ ಮತ್ತು ಆಘಾತವನ್ನು ನಿಭಾಯಿಸಲು ಅನುಕೂಲವಾಗ್ತದೆ. ನಮ್ಮ ಆತ್ಮವಿಶ್ವಾಸವನ್ನು ಹಾಗೂ ಆತ್ಮಗೌರವವನ್ನು ಹೆಚ್ಚಿಸ್ತದೆ. ನಮಗೆ ಆತ್ಮವಿಶ್ವಾಸ, ಸೆಲ್ಫ್ ಎಸ್ಟೀಮ್ ಹೇಳ್ತೇವೆ ನಾವು, ಮತ್ತು ಆತ್ಮಗೌರವ, ಸೆಲ್ಫ್ ಕಾನ್ಫಿಡೆನ್ಸ್ ಹೇಳ್ತೇವೆ ಇಂಗ್ಲೀಷಲ್ಲಿ. ಇದು ನಮಗೆ ಪ್ರಾಮುಖ್ಯವಾಗಿ ಬೇಕಾದದ್ದು. ಈಗ ನಾವು ಈ ಕೃತಜ್ಞತಾ ಮನೋಭಾವವನ್ನು ನಾವು ಅದನ್ನು ಅಭ್ಯಾಸ ಮಾಡಿದರೆ ನಮಗೆ ನಮ್ಮ ಆತ್ಮವಿಶ್ವಾಸ, ಆತ್ಮಗೌರವ ನಮ್ಮಲ್ಲಿ ಹೆಚ್ಚಾಗ್ತದೆ. ಯಾವಾಗಲೂ ಕೃತಜ್ಞತೆ ಮನೋಭಾವ ನಮ್ಮ ಮನಸ್ಸನ್ನು ಸಕಾರಾತ್ಮಕ ಮನೋಭಾವಕ್ಕೆ ಪುನರ್ಜೀವನಗೊಳಿಸ್ತದೆ. ಅದಕ್ಕೆ ನಮಗೆ ಈ ಕೃತಜ್ಞತೆ ಮನೋಭಾವನ ಇಟ್ಕೊಂಡ್ರೆ ನಮಗೆ ಸಕಾರಾತ್ಮಕ
ಮನಸ್ಸನ್ನು ನಮಗೆ ಪುನರ್ಜೀವನಗೊಳಿಸುತ್ತದೆ. ಈಗ ನಾವು ದಿನನಿತ್ಯದ ಕೃತಜ್ಞತೆಯ ಅಭ್ಯಾಸಗಳು ಯಾವುದೆಂದು ನೋಡುವ. ಮೊದಲಾಗಿ ಕೃತಜ್ಞತೆ ಜರ್ನಲ್ ಹೇಳ್ತಾರೆ, ಅಂದರೆ ಡೈರಿ ಬರೆಯುವುದಂತಲ್ಲ. ಹಾಗೆ ನೀವು ಆಯಾ ದಿವಸಗಳಲ್ಲಿ ಪ್ರತಿ ದಿವಸ ನಿಮ್ಮಲ್ಲಿ ಆ ದಿವಸ ಆದಂಥ 3-5 ನಿಮಗೆ ಘಟನೆಗಳನ್ನು, ಸಂದರ್ಭಗಳನ್ನು ಯಾವುದಕ್ಕೆ ನೀವು ಕೃತಜ್ಞರಾಗಿದ್ದೀರಿ ಇದನ್ನು ನೀವು ಒಂದು ಪುಸ್ತಕದಲ್ಲಿ ಬರೆದಿಡಿ. ಮಲಗುವ ಮೊದಲು ಅದನ್ನು ಓದಿ ಸಂತೋಷ ಭಾವನೆಯಿಂದ ಇರಿ. ಹಾಗೂ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಎರಡನೇದಾಗಿ ಬೆಳಗ್ಗೆ ಕೂಡ ಒಂದು 3 ಕೃತಜ್ಞತಾ ಘಟನೆಗಳನ್ನು ನಿಮ್ಮ ಕುಟುಂಬದವರ ಹತ್ರ ಅಥವಾ ಗೆಳತಿಯರ ಹತ್ರ ಯಾರ ಹತ್ರ ನಿಮಗೆ ಅದನ್ನು ಹಂಚಿಕೊಳ್ಳಿಕ್ಕೆ ನೀವು ಅದನ್ನು ಅಭ್ಯಾಸ ಮಾಡಿ. ಹೌದು, ಯಾರಿಗೆ ನಿಮ್ಮನ್ನು ಕೇಳಲಿಕ್ಕೆ, ಅಂದರೆ ಕೆಲವರಿಗೆ ನಮ್ಮ ಹತ್ರ ತುಂಬ ಪ್ರೀತಿ ಇರ್ತದೆ, ಸಹಾನುಭೂತಿ ಇರ್ತದೆ, ನಾವು ಹೇಳೋದನ್ನು ಅವರು ಕೇಳ್ತಾರೆ, ಅವರ ಹತ್ರ ನೀವು ಅದನ್ನು ಹಂಚಿಕೊಳ್ಬೋದು. ಆಗ ನಿಮಗೆ ಅದು ಕೃತಜ್ಞತಾ ಭಾವನೆ ನಿಮ್ಮಲ್ಲಿ ಅದು ಅಭ್ಯಾಸವಾಗ್ತದೆ. ಹಾಗೂ ವಾರಕ್ಕೊಮ್ಮೆ ಆದರೂ ಶಾಂತವಾದ ವಾತಾವರಣದಲ್ಲಿ ಕೂತ್ಕೊಂಡು, ಮನೆಯಲ್ಲಿ ಎಲ್ಲಿಯಾದರೂ ಒಂದು ಶಾಂತವಾದ ವಾತಾವರಣ ನೋಡಿಕೊಳ್ಳಿ. ಅದಕ್ಕೆ ಸಕಾರಾತ್ಮಕ ಘಟನೆ ಮತ್ತು ನಿಮ್ಮ ದೇವರು ನಿಮಗೆ ಕೊಟ್ಟಂತಹ ಆಶೀರ್ವಾದಗಳು, ನಿಮ್ಮ ಗೆಳೆಯರು ನಿಮಗೆ ಮಾಡಿದಂತಹ ಸಕಾರಾತ್ಮಕ ಇದು ಸಹಾಯವನ್ನು ನೆನೆಸಿಕೊಂಡು ದೇವರಿಗೆ ಕೃತಜ್ಞತೆಗೆ ಸಲ್ಲಿಸಿರಿ. ಹೌದು, ಈಗ ನಾನು ಹೇಳಿದೆ, ಇನ್ನೂ ಕೆಲವು ಇವೆ. ಇದು ದಿನಚರಿಯಲ್ಲಿ ನಾವು ಮಾಡುವಂಥ ಚಟುವಟಿಕೆಗಳು. ನಾವೊಂದು ಕೃತಜ್ಞತೆ ಲೆಟರನ್ನು ಬರೆಯುವುದು, ಕಾಗದ ಬರೆಯುವುದು. ಅಂದರೆ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಸಕಾರಾತ್ಮಕವಾಗಿ ಸಹಾಯ ಮಾಡಿದ್ದಾರೋ ಅಂಥವರಿಗೆ ಒಂದು ನೀವು ಕಾಗದ ಬರೆಯಿರಿ. ಆದರೆ ಅದನ್ನು ಪೋಸ್ಟ್ ಮಾಡಬೇಡಿ. ಹೌದು, ಅಂದರೆ ಅವರಿಗೆ ಯಾಕೆ ಬರ್ತದಂತ ತಿಳಿಯಲಿಕ್ಕಿಲ್ಲ, ಅದನ್ನು ಪೋಸ್ಟ್ ಮಾಡಬೇಡಿ. ನೀವು ಅದನ್ನು ಯಾರಿಗೂ ಸಿಗದ ಜಾಗದಲ್ಲಿ ಅದನ್ನು ಇಡಿ. ಮತ್ತು ಯಾವಾಗ ನಿಮಗೆ ಬೇಡವೋ ಆಗ ದಿವಸ ಅದನ್ನು ಹರಿದು ಅದನ್ನು ಉರಿಸ್ಬೋದು, ಬೆಂಕಿಗೆ ಹಾಕ್ಬೋದು. ಹಾಗೆ ಮತ್ತು ಎರಡನೇದು, ಪ್ರತಿ ದಿವಸ ನಡೆದ 3 ಸಕಾರಾತ್ಮಕ ಘಟನೆಗಳನ್ನು ನೆನೆಯಿರಿ ಮತ್ತು ಕೃತಜ್ಞಕ ಮನೋಭಾವ ಮತ್ತು ಸಂತೋಷದ ಭಾವನೆಯಿಂದ ಧ್ಯಾನ ಮಾಡಿ. ಪ್ರತಿ ದಿವಸ ಒಂದು 10-15 ನಿಮಿಷ ಎಲ್ಲರಿಗೂ ಧ್ಯಾನ ಮಾಡ್ಬೋದು, ಎಲ್ಲಿಯಾದರೂ ನಮಗೆ ಟೈಮ್ ಸಿಗ್ತದೆ. ಆಗ ನಾವು ಈ ಸಕಾರಾತ್ಮಕ ನಮ್ಮ ಘಟನೆಗಳನ್ನು ನೆನೆಸ್ಕೊಳ್ಬೇಕು. ಇದಕ್ಕೆ ಯಾರು ನಾವು ಹಣ ಕೊಡಬೇಕಂತ ಇಲ್ಲ, ಅಲ್ಲಿ ಡಾಕ್ಟರ್ ಹತ್ರ ಹೋಗಬೇಕಂತ ಏನಿಲ್ಲ, ನಾವು ಮನೆಯಲ್ಲಿದ್ದಾಗಲೇ ಇದನ್ನು ಮಾಡ್ಬೋದು. ಆದರೆ ನಮಗೆ ಅದರಿಂದ ತುಂಬ ಲಾಭ ಉಂಟು. ಮತ್ತೊಂದು ಬ್ರೀದಿಂಗ್ ಎಕ್ಸಸೈಸ್ ಅಂತ ಉಂಟು. 5 ನಿಮಿಷ ವಿಶ್ರಾಂತಿ ತಗೊಂಡು ನಿಮ್ಮ ಉಸಿರಾಟಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಅಂದರೆ ನಮ್ಮ ಜೀವ ಉಂಟಲ್ಲ, ನಮ್ಮ ಲೈಫ್ ಉಂಟಲ್ಲ, ಅದಕ್ಕೆ ನಾವು ದೇವರಿಗೆ ಕೃತಜ್ಞರಾಗಬೇಕು. ಅಂದರೆ ನಾವು ನಮ್ಮ ಈ ಜೀವನ ಎಂಬುದು ಗೊತ್ತುಂಟು, ನೀವೆಲ್ಲ ಓದಿದ್ದೀರಿ, ಎಷ್ಟು ಕೆಲವು ಕಾಲಕ್ಕೆ ಮಾತ್ರ ಅಲ್ವಾ. ಅದಕ್ಕೆ ನಾನು ಇವತ್ತು ಜೀವದಲ್ಲಿ ಇದ್ದೇನೆ, ನನಗೆ ಇದು ಲೈಫ್ ಉಂಟು ಅಂತ, ಈ ಬ್ರೀದಿಂಗ್ ಇದ್ದರೆ ನನಗೆ ಲೈಫ್ ಉಂಟು. ಅದಕ್ಕೆ ಕೂಡ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೋದು. ಇನ್ನು ಒಬ್ಬರಿಗೊಬ್ಬರು ಹೇಗೆ ನಾವು ಈ ಕೃತಜ್ಞತೆಗಳನ್ನು ಸಲ್ಲಿಸುವುದು. ಪ್ರತಿ ದಿವಸ ಯಾರಿಗಾದರೂ ಒಬ್ಬರಿಗಾದರೂ ನೀವು ಕೃತಜ್ಞತೆಯನ್ನು ಸಲ್ಲಿಸಿರಿ. ಅವರು ನಿಮಗೆ ಮಾಡಿದಂಥ ಸಕಾರಾತ್ಮಕ ಯಾವುದಾದ್ರೂ ಸಹಾಯ ಇರ್ಬೋದು, ಅದಕ್ಕೆ ನೀವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಇಲ್ಲಿ ನನಗೊಂದು ನೆನಪು ಬರ್ತದೆ. ನಿನ್ನೆ ನಾನು ರಾತ್ರಿ ಇದೆಲ್ಲ ಬರೆದು ಇಲ್ಲಿ ವಾಕ್ ಮಾಡ್ತಾ ಇದ್ದೆ ನಮ್ಮ ವೆರಾಂಡದಲ್ಲಿ. ಆಗ ಇನ್ನೊಬ್ಬರು ಸದಸ್ಯರು ಇಲ್ಲಿ ಬಂದು ನನಗೆ ಹೀಗೆ ಹೋಗುವಾಗ ಸಿಕ್ಕಿದ್ರು. ಅಲ್ಲಿ ಹೆಚ್ಚು ಲೈಟ್ ಇರಲಿಲ್ಲ, ಸ್ವಲ್ಪ ಲೈಟ್ ಇತ್ತು. ಅವರು ನಾನು ಹೀಗೆ ವಾಕ್ ಮಾಡುವಾಗ, ಚೆಂದ ಕಾಣ್ತೀರಿ ಈ ನಿಮ್ಮ ಕೋಟಲ್ಲಿ. ನಾನೊಂದು ಕೋಟ್ ಹಾಕಿದ್ದೆ, ಅದು ಸ್ವಲ್ಪ ವೈಟಲ್ಲಿ ಕಾಣ್ತಿತ್ತು. ಅದು ರಾತ್ರಿಗೆ ಚೆಂದ ಕಾಣ್ತಿತ್ತು. ನಿಮ್ಮ ಇದು ಕೋಟ್ ಮತ್ತು ನಿಮಗೆ ಸೂಟ್ ಆಗ್ತದೆ, ನೀವು ಚೆಂದ ಕಾಣ್ತೀರಿ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳಿದೆ. ಹಾಗೆ ನಾವು ಯಾರಾದರೂ ಹೀಗೆ ಹೇಳಿದ್ದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ನನಗೆ ಅವರು ಹೇಳಿದ್ದು ಕೂಡ ಖುಷಿ ಆಯಿತು. ಹಾಗೆ ರಾತ್ರಿ ನಾನು ಹೋಗುವಾಗ ಅವರು ಹಾಗೆ ಹೇಳ್ತಾರೆ, ನಮಗೆ ತುಂಬ ಅದು ನನಗೆ ಅದು ಸಹಾಯವಾಯಿತು.
ಹಾಗೂ ನಾವು ವಾಕಿಂಗಿಗೆ ಹೋಗಿ ಪ್ರಾಕೃತಿಕ ಸೌಂದರ್ಯವನ್ನು ನೋಡ್ಬೋದು. ಆ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ನಮ್ಮ ಮನಸ್ಸಲ್ಲಿ ಇರ್ತದನ್ನೆಲ್ಲ ಬಿಟ್ಬಿಡಬೇಕು. ಮತ್ತು ಒಂದು 15 ನಿಮಿಷ ಆದರೂ, ಅರ್ಧ ಗಂಟೆ ಆದರೂ ಒಂದು ವಾಕಿಂಗಿಗೆ ಹೋಗ್ಬೋದು. 10 ನಿಮಿಷ ಆದರೂ ವಾಕಿಂಗಿಗೆ ಹೋಗ್ಬೋದು. ಏನು ಟೈಮ್ ಇಲ್ಲದರೂ 10 ನಿಮಿಷ ಆದರೂ ಹೊರಗೆ ಈ ಪ್ರಕೃತಿಗೆ ಹೋದರೆ, ಪ್ರಕೃತಿ ಈಸ್ ನಮ್ಮ ಹೀಲರ್ ಹೇಳ್ತಾರೆ. ದಿ ನೇಚರ್ ಈಸ್ ಅ ಹೀಲರ್. ಪ್ರಕೃತಿಯೇ ನಮ್ಮನ್ನು ಗುಣಪಡಿಸ್ತದೆ. ಅದಕ್ಕನ್ನು ಅದು ಅಲ್ಲಿ ಪ್ರಕೃತಿಯನ್ನು ನೋಡಿ ಕೃತಜ್ಞತಾ ಮನೋಭಾವವನ್ನು ಇಟ್ಕೊಳ್ಳಿ. ಪ್ರಕೃತಿ ಹೇಗೆ ನಮಗೆ ಸಹಾಯ ಮಾಡುತ್ತದೆ ಅಂತ ಹೇಳಿ. ಇನ್ನೊಂದು ನೀವು ಏನು ಮಾಡುವುದು ಹೇಳಿದರೆ, ಕೃತಜ್ಞತಾ ಶೇರಿಂಗ್ ಸರ್ಕಲ್ ಅಂತ. ಅಂದರೆ ನಾವು ಗೆಳತಿಯರು ಒಟ್ಟಿಗೆ ಒಂದು 4-5 ಮಂದಿ ಒಟ್ಟಿಗೆ ಮೀಟ್ ಆಗ್ಬೋದು ಒಂದೊಂದು ಸಲ. ಅಥವಾ ಯಾವುದೋ ಸಂಘದಲ್ಲಿದ್ದರೆ ಆ ಸಂಘದಲ್ಲೂ ಒಟ್ಟಿಗೆ ಮೀಟ್ ಆಗ್ಬೋದು. ಅಥವಾ ನಮ್ಮ ಕುಟುಂಬದ ಸದಸ್ಯರು ನಾವು ಒಟ್ಟಿಗೆ ಮೀಟ್ ಆಗಿ ಯಾವಾಗಲೂ ಒಂದು ಸಲ, ಒಂದು ವಾರಕ್ಕೋ 15 ದಿವಸಕ್ಕೋ ಒಂದು ಸಲ ನಾವು ಒಟ್ಟುಗೂಡಿ ನಮ್ಮಲ್ಲಿ ಇದ್ದಂತಹ ಸಕಾರಾತ್ಮಕ ಈ ಘಟನೆಗಳನ್ನು ನಾವು ಕೃತಜ್ಞತೆ ಮನೋಭಾವದಿಂದ ಅದನ್ನು ಹಂಚಿಕೊಳ್ಬೋದು. ಈಗ ಕ್ರಿಯೇಟಿವ್ ಆರ್ಟ್ ಅಂತ ಹೇಳ್ತಾರೆ. ಕ್ರಿಯೇಟಿವ್ ಎಕ್ಸ್ಪ್ರೆಷನ್ಸ್. ನಾವು ಹೇಗೆ ಕ್ರಿಯಾತ್ಮಕವಾಗಿ ನಮ್ಮಲ್ಲಿದ್ದ ಕೃತಜ್ಞತೆ ಮನೋಭಾವವನ್ನು ಹೇಗೆ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡೋದು. ಈಗ ಫಸ್ಟಾಗಿ ಅದಕ್ಕೆ ಕೃತಜ್ಞತಾ ಆರ್ಟ್ ಹೇಳ್ತಾರೆ. ಅದು ನೀವು ಯಾವುದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೀರೋ ಅದರ ಒಂದು ಡ್ರಾಯಿಂಗ್ ಮಾಡಿ. ಅದು ನಿಮಗೆ ಹೆಲ್ಪ್ ಆಗ್ತದೆ. ಆ ಡ್ರಾಯಿಂಗನ್ನು ನಿಮ್ಮ ರೂಮಲ್ಲಿ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಇರ್ಬೋದು, ಅಥವಾ ಎಲ್ಲಿಯಾದರೂ ನಿಮ್ಮ ಗೆಳೆಯರಿಗೆ ಕೊಡ್ಬೋದು. ಹಾಗೆ ಏನು ಮಾಡ್ಬೋದು. ಹಾಗೂ ಕೃತಜ್ಞತೆ ಮನೋಭಾವದಲ್ಲಿ ನೀವು ಪದ್ಯ ಬರೆಯಿರಿ. ಆ ಪದ್ಯವನ್ನು ಕೂಡ ನಿಮ್ಮ ಹತ್ರ ಇಟ್ಕೊಳ್ಬೋದು, ಅಥವಾ ಯಾವುದಾದ್ರೂ ಪಬ್ಲಿಷ್ ಕೂಡ ಮಾಡ್ಬೋದು. ಯಾವುದಾದ್ರೂ ಮ್ಯಾಗಝಿನಲ್ಲಿ ಪಬ್ಲಿಷ್ ಮಾಡ್ಬೋದು. ಹಾಗೂ ಕೃತಜ್ಞತಾ ಫೋಟೋಗಳನ್ನು ಕೂಡ ತೆಗೆಯಿರಿ. ಇಲ್ಲಿ ಕೃತಜ್ಞತಾ ಮನೋಭಾವ ತೋರಿಸೋದಿದ್ದರೆ ಆ ಫೋಟೋಗಳನ್ನು ಕೂಡ ತೆಗೆಯಿರಿ. ಇನ್ನೊಂದು ಉಂಟು ಮೈಂಡ್ಫುಲ್ ಮೆಡಿಟೇಷನ್. ಅಂದರೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಮಾಡುವಂತಹ, ಗಮನ ಇಟ್ಟು ಮಾಡುವಂತಹ ಧ್ಯಾನ. ಅದರಲ್ಲಿ ಗೈಡೆಡ್ ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್ಸ್. ಅಂದರೆ ಯಾರಾದರೂ ಗೈಡ್ ಮಾಡಬೇಕು ನಮಗೆ. ಆ ಗೈಡ್ ಮಾಡಿ, ಈಗ ನಿಮಗೆ ವಿಡಿಯೋಗಳು ಕೂಡ ಸಿಗ್ತವೆ ಯೂಟ್ಯೂಬಲ್ಲಿ ಹೋದರೆ. ಈ ಗೈಡೆಡ್ ಮೆಡಿಟೇಷನ್ ಹಾಕಿದರೆ ಅದರಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಹಾಕಿ, ಅಂದರೆ ಕನ್ನಡದಲ್ಲಿ ಬೇಕಾದರೆ ಕೃತಜ್ಞತಾ ಮನೋಭಾವದ ಧ್ಯಾನಗಳು. ಹಾಗೆ ಯಾರಾದರೂ ಅದು ನಿಮಗೆ ಗೈಡ್ ಮಾಡಿದರೆ ಅದನ್ನು ನೀವು ಮಾಡ್ಬೋದು, ಆ ಧ್ಯಾನವನ್ನು ಮಾಡ್ಬೋದು. ಮತ್ತು ನಿಮಗೆ ದೇವರು ಕೊಟ್ಟಂಥ ಎಲ್ಲ ಕೇಪಬಿಲಿಟೀಸ್ ಉಂಟಲ್ಲ, ನಿಮ್ಮಲ್ಲಿ ಉಂಟಂಥ ಅದು ಯಾವುದೆಲ್ಲ ನಿಮಗೆ ಕೆಲಸ ಮಾಡಲಿಕ್ಕೆ ನಿಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ, ನಿಮಗೆ ವಿದ್ಯೆ ಕೊಟ್ಟಿದ್ದಾರೆ, ನಿಮಗೆ ಬುದ್ಧಿ ಕೊಟ್ಟಿದ್ದಾರೆ, ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ, ಇನ್ನೂ ಹಲವು ಇದೆ. ಇವುಗಳನ್ನೆಲ್ಲ ನೀವು ನೆನೆಸಿಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೋದು. ಅದರ ವಿಷಯವಾಗಿ ಧ್ಯಾನ ಮಾಡ್ಬೋದು. ಈಗ ಲಾಸ್ಟಾಗಿ ನಾನು ಹೇಳುವುದೇನೆಂದರೆ, ನೀವು ಇವುಗಳನ್ನು, ನಾನು ಹೇಳಿದ ವಿಷಯಗಳನ್ನು ಮೊದಲಿಗಾಗಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಆರಂಭಿಸಿ ಅದನ್ನು ದಿನಾಭ್ಯಾಸ ಮಾಡಿ. ಮೊದಲು ಒಂದೊಂದಾಗಿ ಶುರು ಮಾಡಿ, ಎಲ್ಲ ಒಟ್ಟಿಗೆ ಬೆರೆಸಿಕೊಳ್ಬೇಡಿ. ನೋಡಿಕೊಳ್ಳಿ, ವಿಡಿಯೋ ನೋಡಿ ಒಂದೊಂದಾಗಿ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮಗೆ ಯಾವುದೀಗ ಅಭ್ಯಾಸ ಮಾಡ್ಬೋದು ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಮಗೆ ಎಲ್ಲರಿಗೂ ಇದು ಪ್ರಯೋಜನವಾಗ್ತದೆ. ನನಗೂ ಪ್ರಯೋಜನ ಆಗ್ತದೆ, ಎಲ್ರಿಗೂ ಪ್ರಯೋಜನ. ಇದು ಕೃತಜ್ಞತಾ ಮನೋಭಾವ ಎಲ್ರಿಗೂ ಪ್ರಯೋಜನ ಆಗ್ತದೆ. ನಮ್ಮಲ್ಲಿ ಈ ಸಕಾರಾತ್ಮಕ ಮನೋಭಾವವನ್ನು ನಮ್ಮಲ್ಲಿ ಹೆಚ್ಚಿಸಿಕೊಳ್ತದೆ. ಆದ ಕಾರಣ ಅದನ್ನು ದಿನ ಅಭ್ಯಾಸ ಮಾಡಿ. ಒಂದು ಯಾವುದಾದ್ರು ಶುರು ಮಾಡಿ, ಚಿಕ್ಕದಿನಿಂದ ಶುರು ಮಾಡಿ, ಮತ್ತು ಅದನ್ನು ದಿನ ಅಭ್ಯಾಸ ಮಾಡಿ. ನೀವು ನಿಮ್ಮ ಮನಸ್ಸನ್ನು ಇವತ್ತಿಗೆ ಕೇಂದ್ರೀಕರಿಸಿ. ಪ್ರೆಸೆಂಟ್, ಲೀವ್ ಇನ್ ದ ಪ್ರೆಸೆಂಟ್ ಹೇಳ್ತಾರೆ ಇಂಗ್ಲೀಷಲ್ಲಿ. ಈ ಹೊತ್ತಿಗೆ ನೀವು ಕೇಂದ್ರೀಕರಿಸಿ. ಪಾಸ್ಟನ್ನು ನೋಡಬೇಡಿ, ಫ್ಯೂಚರನ್ನು ನೋಡಬೇಡಿ. ಕೆಲವು ಸಮಯಕ್ಕೆ ನಮಗೆ ಯಾವುದಾದ್ರೂ ಕೆಲಸ ಕಾರ್ಯದಲ್ಲಿ ಹಾಗೆ ನೋಡಬೇಕಾದ್ರೆ ಅದು ಬೇರೆ. ಆದರೆ ನಮ್ಮ ಯೋಚನೆಯಲ್ಲಿ ಕೆಲವು ಸಲ ನಮಗೆ ಏನಾಗ್ತದೆ ಹೇಳಿದರೆ, ನಮ್ಮ ಈ ಮನಸ್ಸು ಉಂಟಲ್ಲ, ಅದು ಓಡ್ತಾ ಇರ್ತದೆ. ಅದು ಓಡ್ತದಲ್ಲಿ ನಮ್ಮ ಪಾಸ್ಟಲ್ಲಿ ಆದಂತಹ, ನಮ್ಮ ಗತಕಾಲದಲ್ಲಿ ಆದಂತಹ ಇದು ನಕಾರಾತ್ಮಕ ಘಟನೆಗಳಿಗೆ ಹೋಗ್ತದೆ.
ಆದ ಕಾರಣ ಅದು ನಿಲ್ಲಿಸ್ಲಿಕ್ಕೆ ಏನು ಮಾಡುವುದು, ಇದು ಕೃತಜ್ಞತಾ ಮನೋಭಾವ ನೀವು ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ. ಇವತ್ತಿಗೆ ಇಡಿ, ಇವತ್ತು ನಿಮಗೆ ದೇವರು ಏನು ಕೊಟ್ಟಿದ್ದಾರೆ ಪ್ರೆಸೆಂಟಲ್ಲಿ ಇರಿ, ಫ್ಯೂಚರಿಗೂ ಕೂಡ ಹೋಗಬೇಡಿ. ನೀವು ಧ್ಯಾನ ಮಾಡುವಾಗ ಇವತ್ತು ದೇವರು ನಿಮಗೆ ಯಾವೆಲ್ಲ ಆಶೀರ್ವಾದ ಕೊಟ್ಟಿದ್ದಾರೆ, ಯಾವೆಲ್ಲ ನಿಮಗೆ ಕೊಡುಗೆ ಕೊಟ್ಟಿದ್ದಾರೆ, ಯಾವೆಲ್ಲ ನಿಮಗೆ ಫ್ರೆಂಡ್ಸ್ ಇದ್ದಾರೆ, ಯಾವುದೆಲ್ಲ ನಿಮ್ಮ ಜೀವನದಲ್ಲಿ ಒಳ್ಳೆಯದುಂಟು ಅದನ್ನು ಯೋಚಿಸಿ. ಇವತ್ತಿಗೆ ಏನುಂಟು ಅದರಲ್ಲಿ ನೀವು ಮನಸ್ಸನ್ನು ನೀವು ಕೇಂದ್ರೀಕರಿಸಿ. ಯಾವುದನ್ನು ನೀವು ಬರೆಯುವಾಗ ಅಥವಾ ಅಭ್ಯಾಸ ಮಾಡುವಾಗ ನಿರ್ದಿಷ್ಟವಾಗಿರಿ, ಅಂದರೆ ಸ್ಪೆಸಿಫಿಕ್ ಆಗಿ ಒಂದನ್ನು, ಯಾವುದನ್ನು, ಇದನ್ನು ಎಲ್ಲವನ್ನು ಬೆರೆಸಿ ಮಾಡಬೇಡಿ. ಒಂದನ್ನು ಅದನ್ನು ಮಾಡಿ. ನಾನು ವಿವರಿಸಿದ ಚಟುವಟಿಕೆಗಳನ್ನು ಒಂದೊಂದಾಗಿ ಅಭ್ಯಾಸಿಸಿ. ನಿಮಗೆ ಪ್ರಶ್ನೆಗಳಿದ್ದರೆ ನನಗೆ ಕಮೆಂಟಲ್ಲಿ ಹಾಕಿ, ಮುಂದಿನ ವಿಡಿಯೋದಲ್ಲಿ ವಿವರಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋ ಶೇರ್ ಮಾಡಿ.